ಸಿಲ್ಕ್ ಬೋರ್ಡ್ ಪ್ರವಾಹ ಕಳೆದ ಬಾರಿನೂ ಆಗಿತ್ತು. ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಅವರು ಡೈಲಾಗ್ ಮಾಮೂಲಿ ಡೈಲಾಗ್ ಕಿಂಗ್, ಅವರು ಡೈಲಾಗ್ ಕಿಂಗ್. ಅವ್ರು ಹೇಳಿದ್ರು ಟೀಕೆಗಳು ಸಾಯುತ್ತದೆ, ಕೆಲಸಗಳು ಉಳಿಯುತ್ತಂತೆ. ಅಪ್ಪ ನೋಡ್ಬನಪ್ಪ, ನಿಮ್ ಕೆಲಸ ಉಳಿದೈತೆ, ಬೋರ್ಡ್ ಹಾಕಿದೀವಿ, ನಿಮ್ ಕೆಲಸ ಉಳಿದಿರೋ ಕೆಲಸನ ಬೋರ್ಡ್ ಹಾಕಿದೀವಿ. ಟೀಕೆಗಳು ಸಾಯುತ್ತಂತೆ, ಕೆಲಸ ಉಳಿದಿದ್ದಂತೆ. ನಿಮ್ ಕೆಲಸ ಅವ್ರು ಬಿಲ್ ಕೊಡ್ತಿರೋ ಕೆಲಸನೇ ಮಾಡಲಿಲ್ಲ. ಆ ಪರಿಸ್ಥಿತಿ ಇವತ್ತು ನೋಡ್ತಾ ಇದ್ದೀವಿ. ಮತ್ತೆ ಹವಾಮಾನ ಇಲಾಖೆ ಒಂದು ತಿಂಗಳಿಂದ ಏಪ್ರಿಲ್ 15ನೇ ತಾರೀಕು ಕಾರ್ಪೊರೇಷನ್ಗೆ BWS ಸರ್ಕಾರಕ್ಕೆ ಎಲ್ಲ ಮಾಹಿತಿ ಕೊಟ್ಟು ಮಳೆ ಜೋರಾಗಿ ಬರುತ್ತೆ, ಕ್ರಮ ತೆಗೆದುಕೊಳ್ಳಿ ಅಂತ ಏಪ್ರಿಲ್ 15 ಕೊಟ್ಟಿದ್ದು. ಈಗ ಮೇ 15 ಆಯ್ತು. ಒಂದು ತಿಂಗಳು ಟೈಮ್ ಇಟ್ಟಿದ್ದು. ಏನಾದರೂ ಒಂದು ಸಭೆ ಮಾಡಿದ್ದೀರಾ? ಒಂದು ಸಭೆ ಮುಂಜಾಗ್ರತಾ ಕ್ರಮ ಸಿದ್ಧತೆಗಂತೆ ಬಳ್ಳಾರಿ ವಿಜಯನಗರ ಸಿದ್ಧತೆ ಸಭೆಗೆ ಏನು ಹೋಗಿದ್ದೆ, ಪಂಚೆ ಎತ್ಕೊಂಡು ಹೋಗಿದ್ದೆ, ಪ್ಯಾಂಟ್ ಎತ್ಕೊಂಡು ಹೋಗಿದ್ದೆ. ಈ ಬೆಂಗಳೂರು ಮುಳುಗ್ತಾ ಇದೆ ಅಂತ ಅದೇ ಒಂದು ತಿಂಗಳ ಮುಂಚೆ ಹೇಳಿದ್ರಲ್ಲ ಅಧಿಕಾರಿಗಳು, ಹವಾಮಾನ ಇಲಾಖೆ. ಏನು ಮಣ್ಣು ತಿಂತಾ ಇದ್ರ ಕಾಂಗ್ರೆಸ್? ಇವತ್ತು 14,000 ಗುಂಡಿ ಮುಚ್ಚಿದ್ದೀನಿ ಅಂತಾರೆ. 14,000 ಜನ ಕಾಂಗ್ರೆಸ್ ಅನ್ನು ಮುಚ್ಚಕ್ಕೆ ಗುಂಡಿ ತೆಗಿತಾ ಇದ್ದಾರೆ. ಇವಾಗ 14,000 ಅಲ್ಲ, ಕಾಂಗ್ರೆಸ್ ಅವರು ಗುಂಡಿ ತೆಗಿತಾ ಇದ್ದಾರೆ ನಿಮ್ಮನ್ನ ಮುಚ್ಚುವಂತದ್ದೇ. ಇವತ್ತು ರಾಜಕಾಲುವೆಯಲ್ಲಿ ಹೂಳೆತ್ತಿಲ್ಲ ಅಂದ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಮನೆ ಕಟ್ಟೋರ್ಗೆ ಜ್ಞಾನ ಇರಲಿಲ್ಲ, ಸರಿಯಾದ ಜಾಗ ನೋಡಿ ಮನೆ ಕಟ್ಟೋರು. ನಾನು ಹೇಳ್ತೀನಿ, ಎಲ್ಲರಿಗೂ ಬೆಟ್ಟ ಕೊಟ್ಬಿಡಪ್ಪ, ಎಲ್ಲಾದ್ರೂ ಬೆಟ್ಟ ಬೆಟ್ಟಗಳು ಜಾಸ್ತಿ ಇದೆಯಲ್ಲ, ಬೆಟ್ಟ ಅಲ್ಲೇ ಕಟ್ತಾರೆ. ಅದಕ್ಕೆ ನೀರು ಹೋಗಿದೆ, ನಾನೇನ್ ಮಾಡ್ಲಿ?